ನಮಸ್ತೆ ವೀಕ್ಷಕರೇ, ಇವತ್ತಿನ ರೆಸಿಪಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಇಡ್ಲಿ ಸಾಂಬಾರ್ ಚಟ್ನಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಅದನ್ನು ಏನೇನು ಸಾಮಗ್ರಿಗಳು ಏನು ಹಾಕಬೇಕು ನೋಡೋಣ ಬನ್ನಿ. ಇಡ್ಲಿ ರವೆ ತಗೊಂಡಿದ್ದೀನಿ ನಾನು, ಒಂದು 2 ಕಪ್ಪಷ್ಟು ಇಡ್ಲಿ ರವೆ, ಆಮೇಲೆ ಉದ್ದಿನಬೇಳೆ. ಈ ಕಪ್ಪಲ್ಲಿ 2 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಅನ್ನ ಕೂಡ ಇಷ್ಟು ತೊಗೊಂಡಿದ್ದೀನಿ ನಾನು ಅನ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ರಿ, ಬೇಡ ಅಂದರೆ ಬೇಡ. ಇದನ್ನು ನಾವೆಲ್ಲ ಮೂರನ್ನು ಏನು ಮಾಡೋಣ, ಫಸ್ಟು ನೆನೆಸ್ಬಿಡೋಣ. ಇದನ್ನು ಉದ್ದಿನಬೇಳೆ ಫಸ್ಟು ಸಂಜೆ 6 ಗಂಟೆ ಸುಮಾರು ಹಂಗೆ ನೆನೆಸ್ಬಿಡ್ಬೇಕು. ನೆನೆಸ್ಬಿಟ್ಟು ಇದನ್ನು ನೈಟು ಮಲಗೋ ಟೈಮಲ್ಲಿ ನಾವು ಒಂದು 2-3 ಟೈಮ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಪಾತ್ರೆಯಲ್ಲಿ ಮತ್ತೆ ನೀರು ಹಾಕೋದೇ ಬೇಡ, ಹಂಗೆ ಫುಲ್ ತೊಳೆದ್ಬಿಟ್ಟು ಅದೇ ನೀರಲ್ಲಿ ಇದು ರವೆ ಅಳ್ಕೊಂಬಿಡುತ್ತೆ. ಯಾಕಂದರೆ ಸಣ್ಣ ರವೆ ಅಲ್ಲ ಇದು, ಹಂಗಾಗಿ ಇದಕ್ಕೆ ನಾವು ನೀರು ಹಾಕೋದು ಬೇಡ, ಹಂಗೆ ಚೆನ್ನಾಗಾಗುತ್ತೆ. ಈಗ ನೋಡಿರಿ, ನೈಟು ನೆನೆಸಿಟ್ಟಿದ್ದೀನಿ ನಾನು. ಇವಾಗ ಬೆಳಗ್ಗೆ ಆಗಿದೆ. ಇವಾಗ ನಾನು ತೆಗೆದು ನೋಡ್ತೀನಿ ಇದನ್ನು ಏನಾಗಿದೆಯಪ್ಪ ಇದು ಅಂತಂದು. ನೋಡಿರಿ, ಹೀಗೆ ಉಬ್ಬಿದೆ. ನಾನು ನೀರೇ ಮಿಕ್ಸ್ ಮಾಡಿಲ್ಲ ಇದಕ್ಕೆ. ಉದ್ದಿನಬೇಳೆ ವಿತ್ ಅನ್ನ ಮತ್ತು ಇಡ್ಲಿ ರವೆ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಸ್ಪೂನ್ ಅಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಬಂದುಬಿಟ್ಟು 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದು ಅಷ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು. ಹಿಟ್ಟು ರೆಡಿಯಾಗಿದೆ. ನಾನು ಸ್ವಲ್ಪ ಇದು ಒಂದು 5 ನಿಮಿಷ ನೆನ್ಕೊಳ್ಳಿ. ಉಪ್ಪು ಸೋಡಾ ಪುಡಿ ಎರಡನ್ನೂ ಹಾಕಿದ್ದೀನಲ್ಲ ನಾನು, ಹಂಗಾಗಿ ಸ್ವಲ್ಪ ನೆನ್ಕೊಳ್ಳಿ. ಆಮೇಲೆ ನಾನು ಇಡ್ಲಿ ನೋಡಿರಿ, ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ನೆನ್ಕೊಳ್ಳೋ ತನಕ ನಾವೇನು ಮಾಡೋಣ, ಒಂದು ಸಾಂಬಾರು ಮಾಡೋಣ, ತಿಳಿ ಸಾಂಬಾರು ಥರ. ನೋಡಿರಿ, ಮೊದಲನೇದಾಗಿ ಬೇಳೆ ತೊಗೊಂಡಿದ್ದೀನಿ ನಾನು. 1 ಕಪ್ ಬೇಳೆ, ಒಂದು 4 ಟೊಮೊಟೊ, 1 ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ. ಇದನ್ನು ನಾವು ಸಾಂಬಾರಿಗೆ ರೆಡಿ ಮಾಡೋಣ. ಬೇಳೆನ ತೊಳೆದ್ಬಿಟ್ಟು ಹಾಕಿದ್ದೀನಿ ನೋಡಿರಿ, ಕುಕ್ಕರಿಗೆ ಹಾಕಿದ್ದೀನಿ ನಾನು. 1 ಕಪ್ ಬೇಳೆ. ನೋಡಿರಿ, ಮೆಣಸಿನ್ಕಾಯಿ ಹೆಚ್ಚಿದ್ನಲ್ಲ, ಆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಟೊಮೊಟೊ. ನೋಡಿರಿ, 1 ಈರುಳ್ಳಿ ಸಮೇತನೂ ಹಾಕ್ತಾಯಿದ್ದೀನಿ ನಾನು, ಕಟ್ ಮಾಡಿದ್ದೀನಿ. 1 ಈರುಳ್ಳಿ ಹಾಕಿದ್ದೀನಿ. ನೋಡಿ, ಗ್ಯಾಸ್ ಹಾಕ್ತಿದ್ದೀನಿ. ಇವೆಲ್ಲ ಬೇಯೋಕ್ಕೋಸ್ಕರ ಒಂದು ಚಮ್ ನೀರು ಹಾಕ್ತಾಯಿದ್ದೀನಿ ನೋಡಿರಿ. ನಾನು ನೀರು ಹಾಕಿದ್ರೆ ಬರೀ ಹಂಗೆ ಬೇಯಿಸ್ಬಾರ್ದಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೇಕಾದರೆ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ ನಾವು. ಖಾರ ಪುಡಿನ ಹಾಕ್ಕೋಬೋದು, ಮೆಣಸಿನ್ಕಾಯಿನ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೋಬೋದು ನಾವು. ಇದನ್ನು ಒಂದು 3 ವಿಷಲ್ ಕೂಗಿಸ್ಬಿಟ್ರೆ ಚೆನ್ನಾಗಿ ಅದು ಮೆತ್ತಗೆ ಬೆಂದ್ಬಿಡುತ್ತೆ. ಇಲ್ಲಾಂದ್ರೆ ನಾವು 2 ವಿಷಲಿಗಪ್ಪ ಅಂದರೆ ಸ್ವಲ್ಪ ಬೇಳೆ. ಇದು ಸಾಂಬಾರಿಗೆ ಕೂಗಕ್ಕೆ ಇಟ್ಟಿದ್ದೀನಿ. ಅದು ಕೂಗೋ ತನಕ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಶೇಂಗಾ ಬೀಜ, ಒಂದು ಸ್ವಲ್ಪ ಕಾಯಿ, ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಅಷ್ಟನ್ನು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ನಾವು. ಮೊದಲನೇದಾಗಿ ಶೇಂಗಾ ಬೀಜನ ಸ್ವಲ್ಪ ಫ್ರೈ ಮಾಡೋಣ. ನೋಡಿರಿ, ಚಟ್ನಿಗೆ ಒಂದು ಜಾರ್ ತೊಗೊಂಡಿದ್ದೀನಿ. ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಹಾಕ್ತೀನಿ ನೋಡಿರಿ. ಒಂದಿಷ್ಟು ಕಾಯಿ ಹೆಚ್ಕೊಂಡಿರೋದು ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಒಂದಿಷ್ಟು ಬೆಳ್ಳುಳ್ಳಿ, 1 ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ, ಮತ್ತು ಶೇಂಗಾ ಬೀಜ ತೊಗೊಂಡಿದ್ನಲ್ಲ ನೋಡಿರಿ, ಸಿಪ್ಪೆ ತೆಗ್ದಿದ್ದೀನಿ ನಾನು. ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಸಹ ಜಾರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದಿಷ್ಟು ಕಡಲೆ, ಆಮೇಲೆ ಮೆಣಸಿನ್ಕಾಯಿ ಫ್ರೈ ಮಾಡಿದ್ನಲ್ಲ, ಆ ಮೆಣಸಿನ್ಕಾಯಿ ಸಹ ನಾನು ಜಾರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಕೊತ್ತಂಬರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿರಿ, 3 ವಿಷಲ್ ಒಡಿಸಿದ್ದೀನವಲ್ಲ, ಅದಕ್ಕೆ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿರಿ, ಸ್ಮೂತಾಗಿ. ಈಗ ಇದನ್ನು ತೆಗೆದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕೋಣ. ಸ್ವಲ್ಪ ಎಲ್ಲ ಸಪ್ರೇಟಾಗಿ ನೀರಷ್ಟೇ ಬರ್ತಿದ್ದೀನಿ. ಇದನ್ನಷ್ಟೇ ಚೆನ್ನಾಗಿ ಮೆತ್ತಗೆ ಹಿಂಗೆ ಆಗಲಿ ಅಂತ ಹಿಂಗೆ ಅಂತ ಇದ್ದೀನಿ ನೋಡಿರಿ. ಫುಲ್ಲು ಮೆತ್ತಗಾಗಿದೆ. ಈಗ ನನಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎರಡನ್ನೂ ಹಾಕಿದ್ದೀನಿ. ಈಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿದ್ದೀವಲ್ಲ
ಅದನ್ನು ಈಗ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಒಂದೂವರೆ ಸ್ಪೂನು ಕೊತ್ತಂಬರಿ ಇಟ್ಕೊಂಡಿದ್ವಲ್ಲ, ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಬಿಡ್ರಿ. ಅಲ್ಲಿಗೆ ಸಾಂಬಾರು ರೆಡಿ ಆಯಿತು ನೋಡಿರಿ. ಚಟ್ನಿಗೂ ಸಹ ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಸಣ್ಣ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1-2 ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ, 2 ಹೆಸರಷ್ಟು ಕರಿಬೇವು ಹಾಕಿದ್ದೀನಿ. ನಾನು ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಚಟ್ನಿನೂ ಸಹ ರೆಡಿ ಆಗಿದೆ ನೋಡ್ರಿ. ಚಟ್ನಿನೂ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು. ಈಗ ನೆಕ್ಸ್ಟ್ ಇಡ್ಲಿ ಹಾಕೋಕ್ಕೆ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಹಾಕೋಷ್ಟೊತ್ತಿಗೆ ಅದರಲ್ಲಿ ನೀರು ಕಾದ್ಬಿಡುತ್ತೆ. ನೋಡ್ರಿ, ಹಿಟ್ಟು ಆಗಲೇ ನಾನು ತೋರಿಸಿದಾಗ ಎಷ್ಟಿತ್ತು, ಈಗ ನೋಡ್ರಿ ಆಗಲೇ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಇದು ಚೆನ್ನಾಗಿ ನೆಂದಿದೆ. ನಾನು ಸೋಡಾ ಪುಡಿ ಹಾಕಿದ್ದೆ, ನಾನು ಸ್ವಲ್ಪ ಉಬ್ಬಿದೆ. ನೋಡ್ರಿ, ಇಡ್ಲಿಗೆಲ್ಲ ಪ್ಲೇಟಿಗೆಲ್ಲ ಹಿಟ್ಟೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇಷ್ಟು ಹಾಕಿದರೆ ಸಾಕು. ತುಂಬ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಅಂದರೆ ನಾವು ಪ್ಲೇಟ್ ಇಟ್ಟಿರ್ತೀವಲ್ಲ, ನೀರೆಲ್ಲ ಕುದಿತಾ ಮೇಲೆ ಬಂದರೆ ಅದು ಇಡ್ಲಿಗೆಲ್ಲ ನೀರು ಹೋಗಿ ಇಡ್ಲಿ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕೆ ಬರೋದಿಲ್ಲ ಅದು. ಹಂಗಾಗಿ ನಾನು ನೀರು ಇಷ್ಟನ್ನೇ ಹಾಕಿದ್ದೀನಿ. ನೀವು ಸಹ ಇಷ್ಟನ್ನೇ ಹಾಕ್ರಿ. ಈಗ ನೋಡ್ರಿ, 10 ನಿಮಿಷಕ್ಕಾದರೆ ಇಡ್ಲಿ ರೆಡಿ ಆಗಿಬಿಡುತ್ತೆ ನೋಡ್ರಿ. ತೆಗಿತಾ ಇದ್ದೀನಿ ಇವಾಗ. ನೋಡ್ರಿ, ಕೈ ಒದ್ದೆ ಮಾಡ್ಕೊಂಡಿದ್ದೀನಿ ನಾನು. ನೋಡಿದರೆ ಗೊತ್ತಾಗ್ತಾ ಇದೆ, ಸ್ಮೂತ್ ಆಗಿದೆ. ಅಂದರೆ ಕೈಗೆ ಅಂಟಲ್ಲಪ್ಪ ಅಂದರೆ ಇದು ರೆಡಿ ಆಗಿದೆ ಅಂತ. ಇದು ನಾನೀಗ ಆಫ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇಡ್ಲಿ ರೆಡಿ ಆಗಿದೆ. ನೋಡ್ರಿ, ಕಾಣಿಸ್ತಾ ಇದಲ್ಲ. ನೋಡ್ರಿ, ಈ ಥರ ಮಾಡ್ಕೊಳ್ರಿ ಇಡ್ಲಿ. ನೋಡ್ರಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ನೋಡ್ರಿ. ಚಟ್ನಿನೂ ಸಹ ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ. ಇಡ್ಲಿ ತೊಗೊಂಡಿದ್ದೀನಿ, ಚಟ್ನಿ ಸಾಂಬಾರು ಇಡ್ಲಿ ರೆಡಿಯಾಗಿದೆ. ರವೆ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಚೆನ್ನಾಗಿರುತ್ತೆ, ನೀವು ತುಂಬ ಮಾಡ್ಕೊಳ್ರಿ. ಆದರೆ ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿದ್ದೀರಿ ಆಗಲೇ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.